ಸೂಪರ್ ಆಗಿತ್ತು. ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ಬಂದಿದ್ದೀವಿ. ಇಟ್ಸ್ ವರ್ತ್ ವಾಚಿಂಗ್. ನೀವು ಬಂದು ನೋಡಿ ಪ್ಲೀಸ್, ಯಾರು ಮಿಸ್ ಮಾಡಬೇಡಿ. ಯಾವ ಚಾನಲ್ ಅವರು? ತುಂಬ ಚೆನ್ನಾಗಿದೆ. ಭಾರತ ದೇಶದಲ್ಲಿ ನಮ್ಮನ್ನು ಕರ್ನಾಟಕ ಅಂದರೆ ಒಂದು ಕೆಳಗಡೆ ನೋಡ್ತಾ ಇದ್ರು. ಬಟ್ ರಿಷಬ್ ಶೆಟ್ಟಿ ಅವರು ನಮ್ಮನ್ನು ತಲೆ ಎತ್ತಿ ನಿಲ್ಲೋಂಗೆ ಮಾಡಿದ್ದಾರೆ. ಮೈಯಲ್ಲಿ ಇವಾಗಲೂ ಜುಮ್ ಅಂತ ಇದೆ. ಎಲ್ಲರೂ ಬಂದು ನೋಡಿ ಪ್ಲೀಸ್, ಯಾರು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಅದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಚೆನ್ನಾಗಿದೆ. ಒಂದು ಕಾನ್ಸೆಪ್ಟು ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್? ಸ್ಟೋರಿ, ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ. ಆ್ಯಕ್ಟಿಂಗು, ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಸೂಪರ್ ಗುರು. ಅವನ ಅಮ್ಮನ ದೇವರ ಆಟ ಬಲ್ಲವ್ರು ಯಾರು? ಸಕ್ಕತ್ತಾಗಿದೆ ಮೂವಿ ಸಕ್ಕತ್ತಾಗಿದೆ. ದಂತಕತೆ ನೆಕ್ಸ್ಟ್ ಅಪ್ಪು ಮತ್ತೆ ತಿರುಗಿ ಕಾಯ್ಬೇಕು. ನಮ್ಮ ಇನ್ನೂ 4 ವರ್ಷ ಆದ್ರೂ ಚಿಂದಿ ಮೂವಿ ಸೂಪರ್ 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 ಆಗಿದೆ. ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ, ನೋಡ್ಬೋದು. ಸೂಪರ್. ಇಷ್ಟ ಆಯ್ತಾ? ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿತ್ತು, ಸೂಪರ್. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೀನ್ಸ್ ಎಲ್ಲ ತುಂಬ ಸೂಪರ್ ಬ್ರೋ. ಹೈಲೈಟ್ ವಿಜುವಲ್ಸ್ ಮಾತ್ರ ಚೆನ್ನಾಗೈತೆ, ಚೆನ್ನಾಗೈತೆ. ಗ್ರಾಫಿಕ್ಸ್ ಮಾತ್ರ ಪಿಚ್ಚ ಹೈಲೈಟ್. ಸೂಪರ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಹೇಗಿದೆ ಅಣ್ಣ? ಸೂಪರ್ ಮೂವಿ, ಬ್ಲಾಕ್ ಬಸ್ಟರ್ ಮೂವಿ ಮಾತ್ರ ಸೂಪರ್ ಆಗಿದೆ. ಎಕ್ಸಲೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಟ್ಸ್ ವೆರಿ ಎಕ್ಸಲೆಂಟ್. ಏನು ಇಷ್ಟ ಆಯ್ತು ಸರ್ ನಿಮಗೆ? ಇವನ್ ಮೇನ್ ಆ್ಯಕ್ಟಿಂಗ್ ಪರ್ಸನ್ ಇಸ್ ಡನ್ ವೆರಿ ವೆಲ್. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗೈತೆ ಮೇಡಮ್, ಹೇಗೆ ಅನಿಸ್ತು? ಮೂವಿ ಚೆನ್ನಾಗಿದೆ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಆಕ್ಟಿಂಗ್ ಇಷ್ಟ ಆಯಿತು, ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸೂಪರ್ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಇದು 2ನೇ ಭಾಗ ಸ್ಟಾರ್ಟ್ ಆಗುತ್ತಂತೆ. 1ನೇ ಭಾಗಕ್ಕಿಂತನೂ ಇದನ್ನು ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ನಿಮಗೆ? ಸರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಮತ್ತು ಇದರಲ್ಲಿ ದೈವದ ಬಗ್ಗೆ ಹೇಳಿದ್ದಾರೆ. ಎಲ್ಲರೂ ಬಂದು ನೋಡ್ಬೋದು. ಮೂವಿಗೆ ಬಂದು ಫ್ಯಾಮಿಲಿ ಮಕ್ಕಳು ಮತ್ತು ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು ಸರ್. ಬ್ರೋ, ಮೂವಿ ಮಾತ್ರ ಸಖತ್ತಾಗಿತ್ತು. 100 ಡೇಸ್ ಪಕ್ಕ ಓಡುತ್ತೆ. ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ. ಏನು ಇಷ್ಟ ಆಯ್ತು ನಿಮಗೆ? ಫುಲ್ ಅವ್ರ ಫೈಟ್ ಗಿಟ್ ತುಂಬ ಸಖತ್ ಇಷ್ಟ ಆಯ್ತು ನಮಗೆ. ಫುಲ್ ನೆಕ್ಸ್ಟ್ ಲೆವೆಲ್ ಮಾತ್ರ ಮೂವಿ. ನಮ್ಮ ಕರ್ನಾಟಕದಲ್ಲಿ ಫಸ್ಟು ಕಾಂತಾರ 1ಕ್ಕಿಂತ ಇದು ಚೆನ್ನಾಗೇ ಇದೆ ಮೂವಿ. ಇನ್ನು ಪಾರ್ಟ್ 3ನೂ ಮಾಡ್ತಾಯಿದ್ದಾರೆ. ಬಟ್ ಒಂದು ರಿಕ್ವೆಸ್ಟ್ ನಮ್ಮ ಕನ್ನಡಿಗರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಫ್ಯಾನ್ಸ್ ವಾರ್ ಸ್ಟಾಪ್ ಮಾಡಬೇಕು ಫಸ್ಟು. ಯಾಕಂದರೆ ಲಾಸ್ಟ್ ಟೈಮು OG ರಿಲೀಸ್ ಆದಾಗ ತುಂಬ ಕರ್ನಾಟಕ ವೇದಿಕೆದವರು ಎಲ್ಲ ತುಂಬ ಗಲಾಟೆ ಮಾಡಿದ್ರು. ಅದು ನಮಗೆ ಎಫೆಕ್ಟ್ ಬೀಳ್ತದೆ ಆಂಧ್ರದಲ್ಲಿ. ಆಲ್ರೆಡಿ ನಿನ್ನೆ ಆಂಧ್ರದಲ್ಲಿ ಎಲ್ಲ ಅಲ್ಲಿನೂ ಸ್ಟಾರ್ಟ್ ಮಾಡಿದ್ದಾರೆ. ಅದು ಎಲ್ಲಿಂದ ನಮ್ಮಿಂದ ಸ್ಟಾರ್ಟ್ ಆಗಿರೋದು, ಕರ್ನಾಟಕದಿಂದ. ಅವರವರು ಫ್ಯಾನ್ಸು ಇರ್ತಾರೆ, ಅದು ನಡೀತದೆ, ಹೋಗ್ತಾ ಇರ್ತದೆ. ದಯವಿಟ್ಟು ಅದು ಸ್ಟಾಪ್ ಮಾಡಿ. ಯಾಕಂದರೆ ಇಂಥ ಕನ್ನಡ ಸಿನಿಮಾನ ನಾವು ಎಲ್ಲ ಇಡೀ ವರ್ಲ್ಡ್ ಬೇರೆ ರಿಲೀಸ್ ಮಾಡ್ತಾಯಿದ್ದೀವಿ. ಅವರು ನಮಗೆ ಸಪೋರ್ಟ್ ಕೊಡ್ತಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂದ್ಬಿಟ್ಟು ಹೋಗಿ ಗಲಾಟೆಗಳು ಮಾಡ್ಕೊಳ್ಳೋದು, ದಟ್ ಈಸ್ ವೆರಿ ಬ್ಯಾಡ್. ನಮ್ಮ ಕರ್ನಾಟಕದ ಹೆಸರು ಹಾಳಾಗ್ತಾಯಿದೆ. ದಯಮಾಡಿ ಇದೆಲ್ಲ ಸ್ಟಾಪ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ಪ್ರೋತ್ಸಾಹ ಕೊಡಿ. ಯಾಕಂದರೆ ನಮಗೆ ಅವ್ರು ಕೊಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಆಂಧ್ರದಲ್ಲಿ ಕೊಡ್ತಾಯಿದ್ದಾರೆ, ತಮಿಳ್ನಾಡು ಕೊಡ್ತಾಯಿದ್ದಾರೆ, ಕರ್ನಾಟಕದಲ್ಲಿ. ಬಟ್ ಅದು ಒಳ್ಳೇದಲ್ಲ. ಯಾಕಂದರೆ ಇವಾಗ ಅವರು ಸ್ಟಾಪ್ ಮಾಡೋಣ ಅಂತ ಹೇಳ್ತಾಯಿದ್ರು ಆಂಧ್ರದಲ್ಲಿ. ಎಲ್ಲ ಮಿನಿಸ್ಟರ್ ಎಲ್ಲ ಸೇರಿಬಿಟ್ಟು ಏನು ಮಾಡಿದ್ರು, ಫೈನಲಿ ಬೇಡ, ಈಸ್ ವೆರಿ ಗುಡ್ ಕನ್ನಡ ಪೀಪಲ್ಸ್ ಅಂದ್ಬಿಟ್ಟು ಮತ್ತೆ ರಿಲೀಸ್ ಮಾಡಿಸಿದ್ರು. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕೂಡ ಮಾಡಬೇಕು. ಯಾವುದೋ ಒಂದು ಫಿಲಮು ಏನೋ DJ, ಅದೇ ದಟ್ ಈಸ್ ಪರ್ಸ್ನಲ್, ಅವ್ರವ್ರ ಪರ್ಸ್ನಲ್ ಇರ್ತದೆ. ಯಾರಿಗಾನ ತೊಂದರೆ ಆಗಿದ್ರೆ ಅವಾಗ ನಾವು ಅಬ್ಜೆಕ್ಷನ್ ಮಾಡಬೇಕು. ದಯಮಾಡಿ ನಮ್ಮ ಕನ್ನಡದವ್ರಿಗೆ ರಕ್ಷಣಾ ವೇದಿಕೆ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಫ್ಯಾನ್ಸ್ ವಾರ್ ಸ್ಟಾಪ್ ಮಾಡಿ. ನಮ್ಮ ಕನ್ನಡ ಪರ ಹೋರಾಟ ಮಾಡಿ. ನಮ್ಮ ಕರ್ನಾಟಕದಲ್ಲೇ ತುಂಬ ಪ್ರಾಬ್ಲಮ್ಗಳಿದೆ, ಅದ್ರ ನೋಡಿ. ಚಲನಚಿತ್ರದ ಮೇಲೆ ಇಟ್ಕೊಂಡು ನೀವು ಅದು ದೋಷಗಳು ಇಟ್ಕೊಂಡ್ರೆ ದೇರ್ ಇಸ್ ನಥಿಂಗ್ ವಿಲ್ ಕಮ್, ನೋ ಯೂಸ್. ಪ್ಲೀಸ್ ದಯಮಾಡಿ ಅವಾಯ್ಡ್ ಮಾಡಿ. ನಮ್ಮ ಕನ್ನಡ ಕಾಂತಾರ 2ಗೆ ಸಪೋರ್ಟ್ ಮಾಡಿ. ಕಾಂತಾರ 2ನ ಬೆಳೆಸೋಣ. ಇನ್ನು ಪಾರ್ಟ್ 2ನೂ ಮಾಡ್ತಾಯಿದ್ದಾರೆ ರಿಷಬ್ ಶೆಟ್ಟಿ ಸರು. ಇಸ್ ಅ ವೆರಿ ಗುಡ್ ಡೈರೆಕ್ಟರ್, ವೆರಿ ಗುಡ್ ಆ್ಯಕ್ಟರ್. ಪ್ಲೀಸ್ ಸಪೋರ್ಟ್ ಎವ್ರಿ ಒನ್, ಕಮ್ ಆನ್ ಥಿಯೇಟರ್. ಥ್ಯಾಂಕ್ ಯು.